ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಸೆಪ್ಟೆಂಬರ್ ತಿಂಗಳ ತುಲಾ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 4ನೇ ತಾರೀಕಿನಂದು ಬುಧ ಗ್ರಹ ಸಿಂಹ ರಾಶಿಗೆ, 23ನೇ ತಾರೀಕಿನಂದು ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 16ನೇ ತಾರೀಕಿನಂದು ರವಿ ಗ್ರಹ ಕನ್ಯಾ ರಾಶಿಗೆ, 18ನೇ ತಾರೀಕಿನಂದು ಶುಕ್ರ ಗ್ರಹ ತುಲಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ತುಲಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ಈ ಮಾಸದಲ್ಲಿ ಏಕಾದಶ ಭಾವದಲ್ಲಿ ಬುಧ ಗ್ರಹದ ಸ್ಥಿತಿ ಇರುವಂಥದ್ದು. ಇದರಿಂದ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮೊದಲನೇದಾಗಿ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವಂತಹ ಒಂದಷ್ಟು ಘಟನೆಗಳು ಉಂಟಾಗ್ತವೆ. ಅಂದರೆ ಒಂದಷ್ಟು ಶುಭ ಸುದ್ದಿಯನ್ನು ಕೇಳುವಂಥದ್ದು ಇರಬಹುದು. ಈ ರೀತಿಯಾಗಿ ಒಟ್ಟಲ್ಲಿ ನಿಮ್ಮ ಮನಸ್ಸಿಗೆ ಏನು ಸಂತೋಷವನ್ನು ಉಂಟು ಮಾಡುವಂತಹ ಒಂದಷ್ಟು ಘಟನೆಗಳು ನಿಮ್ಮ ಸುತ್ತಮುತ್ತ ಉಂಟಾಗ್ತವೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಇನ್ನು 16ನೇ ತಾರೀಕಿನವರೆಗೂ ಕೂಡ ರವಿ ಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಹಾಗಾಗಿ ಅದರಿಂದ ಉತ್ತಮವಾಗಿ ನಿಮಗೆ ಧನಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಈ ಮಾಸದಲ್ಲಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ವಿವಾದಗಳು ಬಗೆಹರಿಯುತ್ತೆ. ಇನ್ನು ಶುಕ್ರ ಗ್ರಹ ಏನಾಗಿದೆ ಹೇಳಿ, ನಿಮ್ಮ ರಾಶಿಗೆ 18ನೇ ತಾರೀಕು ಆದಮೇಲೆ ನಿಮ್ಮ ರಾಶಿಗೆ ಶುಕ್ರ ಗ್ರಹ ಪ್ರವೇಶವನ್ನು ಮಾಡುತ್ತೆ. ಆ ಸಂದರ್ಭದಲ್ಲಿ ಅರ್ಥಲಾಭಂ ಮಹತ್ ಸೌಖ್ಯಂ ಅಂತ ಹೇಳಿರುವಂಥದ್ದು. ಅಂದರೆ ಹಣಕಾಸಿನ ವಿಚಾರದಲ್ಲಿ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಜೊತೆಗೆ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನು ರವ್ಯಾದಿ ಗ್ರಹಗಳು ಏನಾಗಿದೆ, ರವಿ ಗ್ರಹ ಇರಬಹುದು, ಶುಕ್ರ ಗ್ರಹ ಇರಬಹುದು, ಕೇತು ಗ್ರಹ ಇರಬಹುದು, ಇದೆಲ್ಲ ಈಗ ಏನಾಗಿದೆ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ಈ ಮಾಸದಲ್ಲಿ ಆದಷ್ಟು ದೂರ ಪ್ರಯಾಣವನ್ನು ಮಾಡುವಂತಹ ಸಂದರ್ಭಗಳು ನಿಮಗೆ ಉಂಟಾಗುತ್ತೆ. ಈಗ ಈ ಹಿಂದೆ ಯೋಚನೆ ಮಾಡಿದಂತೆ ಬುಧ ಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಆರೋಗ್ಯ ಅರ್ಥಲಾಭಶ್ಚ ಮನಃಪ್ರೀತಿ ಸುಖಂ ಭವೇತ್ ಬಂಧು ಪ್ರೀತಿ ಯಶೋವೃದ್ಧಿರ್ ಲಾಭೇ ಚೈಕಾದಶೇ ಬುಧೆ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಆರೋಗ್ಯದ ವಿಷಯದಲ್ಲಿ ಉತ್ತಮವಾಗಿದೆ ಈ ಮಾಸ. ಅರ್ಥಲಾಭಶ್ಚ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಸುಖಂ ಭವೇತ್ ಒಂದಷ್ಟು ಸುಖದ ಪ್ರಾಪ್ತಿ ಆಗುತ್ತೆ. ಅದೇ ಹೇಳಿದ್ದು, ಒಂದಷ್ಟು ಸಂತೋಷದ ಪ್ರಾಪ್ತಿ ಆಗುತ್ತೆ. ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಬಂಧು ಪ್ರೀತಿ ಅಂದರೆ ಬಂಧುಗಳ ಜೊತೆ ಒಂದಷ್ಟು ಸಂಬಂಧ ಉತ್ತಮಗೊಳ್ಳುತ್ತೆ. ಆಯ್ತಾ, ಬಂಧುಗಳ ಪ್ರೀತಿಯ ಪ್ರಾಪ್ತಿ ಆಗುತ್ತೆ. ಅವರ ಜೊತೆಗಿನ ಸಂಬಂಧ ಅಂತ ಹೇಳುವಂಥದ್ದು ಉತ್ತಮಗೊಳ್ಳುತ್ತೆ. ಯಶೋವೃದ್ಧಿ ಕೀರ್ತಿಯ ಒಂದಷ್ಟು ಪ್ರಾಪ್ತಿ ಉಂಟಾಗುತ್ತೆ. ಈ ರೀತಿಯಾಗಿ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಯಾಕಂದರೆ ಬುಧ ಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಗತ ಮಾಸದಲ್ಲಿಯೂ ಯೋಚನೆ ಮಾಡಿದ್ವಿ. ಅದೇ ರೀತಿಯಾಗಿ ಈ ಮಾಸದಲ್ಲಿಯೂ ಕೂಡ ಈ ಬುಧ ಗ್ರಹದಿಂದ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಆಯಿತಾ, ಈಗ ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಉತ್ತಮವಾದ ಫಲಗಳು. ಈಗ ನೀವು 2-3 ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಅದೇನು ಅಂತ ಹೇಳಿ ಆದರೆ, ಮೊದಲನೇದಾಗಿ ವೈದ್ಯರ ಸಲಹೆಗಳನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಆಯಿತಾ, ವೈದ್ಯರು ನಿಮಗೆ ಯಾವ ರೀತಿಯಾದಂತಹ ಸಲಹೆಗಳನ್ನು ನೀಡಿರುತ್ತಾರೋ ಅದನ್ನು ನೀವು ಅದೇ ರೀತಿಯಾಗಿ ಪಾಲಿಸಬೇಕು ಅಂಥೇಳಿ. ಆದರೆ ಯಾವುದೋ ಒಂದು ಔಷಧಿಯನ್ನು ನಿಮಗೆ ತೆಗೆದುಕೊಳ್ಳಲು ಹೇಳಿದ್ದಂತಹ ಪಕ್ಷದಲ್ಲಿ ಅದನ್ನು ತೆಗೆದುಕೊಳ್ಳದೇ ಇರುವಂಥದ್ದು, ಈ ರೀತಿಯಾಗಿ ನೀವು ಮಾಡಬಾರ್ದು. ಅವರು ಹೇಳಿದ ಹಾಗೆ ನೀವು ಕೇಳಬೇಕಾಗುತ್ತೆ. ಮುಖ್ಯವಾಗಿ ಈ ಮಾಸದಲ್ಲಿ ಅದೊಂದು ವಿಚಾರದಲ್ಲಿ ಜೋಪಾನವಾಗಿ ಇರಬೇಕಾಗುತ್ತೆ. ಇನ್ನೊಂದು, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ವಂಚನೆಯಾಗುವಂತಹ ಸಂಭವ ಇದೆ. ಆಯ್ತಾ, ಹಾಗಾಗಿ ಆ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕು. ಜೋಪಾನವಾಗಿರುವಂಥದ್ದು ಅಂದರೆ ಮೊದಲನೇದಾಗಿ ಸಾಲವನ್ನು ಕೊಡುವುದಕ್ಕೆ ಹೋಗಬಾರ್ದು. ಆಯಿತಾ, ಅದಾದಮೇಲೆ ನಂಬಿಕೆಗೆ ಅನರ್ಹವಾದಂತಹ ಸ್ಥಳಗಳಲ್ಲಿ ಹಣದ ಹೂಡಿಕೆಯನ್ನು ಮಾಡಬಾರ್ದು. ಅಂದರೆ ಅದೃಷ್ಟವನ್ನು ನಂಬಿ ಇಲ್ಲಿ ದುಡ್ಡು ಹಾಕಿದರೆ ಬಂದರೆ ಹೆಚ್ಚಿಗೆ ದುಡ್ಡು ಬೇಕಾದರೂ ಬರಬಹುದು, ಅಥವಾ ಹೋದರೆ ಎಲ್ಲ ಕೂಡ ಹೋಗಬಹುದು. ಇಂತಹ ಸ್ಥಳಗಳಲ್ಲೆಲ್ಲ ನೀವು ಹಣದ ಹೂಡಿಕೆಯನ್ನು ಮಾಡುವುದಕ್ಕೆ ಹೋಗಬಾರ್ದು. ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಆಯಿತಾ, ಹಣಕಾಸಿನ ಆಗಮನ ಆಗುತ್ತೆ, ಕಾಪಾಡಿಕೊಳ್ಳುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನೊಂದು ವಿಚಾರ ಯಾವುದು ಅಂದರೆ, ಸಂಗಾತಿಯಿಂದ ಯಾವುದೇ ವಿಚಾರವನ್ನು ಕೂಡ ನೀವು ಮುಚ್ಚಿಡಬಾರದು. ಎಲ್ಲ ವಿಚಾರವನ್ನು ಅವರ ಜೊತೆ ಚರ್ಚೆಯನ್ನು ಮಾಡಬೇಕು. ಯಾವುದೇ ವಿಚಾರವನ್ನು ಅವರಿಂದ ಮುಚ್ಚಿಡಬಾರದು. ಆಯಿತಾ, ಈ 1-2-3 ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಇನ್ನು ಉಳಿದಂತಹ ಎಲ್ಲ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ.
ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಾವು ನೋಡಿದ್ವಿ, ಏಕಾದಶ ಭಾವದಲ್ಲಿ ಬುಧ ಗ್ರಹದ ಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಆರೋಗ್ಯದ ವಿಚಾರದಲ್ಲಿ ಉತ್ತಮತೆಯನ್ನೇ ಹೇಳಿರುವಂಥದ್ದು. ಆದರೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರ ಗ್ರಹ ದ್ವಾದಶ ಭಾವದಲ್ಲಿ ನೀಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಏನು ಹೇಳಿ, ಒಂದು ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಅದಕ್ಕೆ ಹೇಳಿದ್ದು, ಯಾವುದೇ ದೊಡ್ಡ ಮಟ್ಟಿನ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಉಂಟಾಗುವುದಿಲ್ಲ. ಅದು ಈಗ ಹೇಳ್ತಿರುವಂತಹ ಒಂದು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಮತ್ತೆ ವೈದ್ಯರ ಸಲಹೆಗಳನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಅವರು ಹೇಳಿದ ಹಾಗೆ ನೀವು ಕೇಳಬೇಕು, ಅವಾಗ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಆಯ್ತಾ? ಇದಿಷ್ಟನ್ನು ಕೂಡ ಒಟ್ಟು ಸೇರಿಸಿದವಾಗ ಈ ರೀತಿಯಾಗಿ ಗೊತ್ತಾಗುತ್ತೆ. ಅಂದ್ರೆ ಬುಧ ಗ್ರಹ ಏಕಾದಶ ಭಾವದಲ್ಲಿ ಇರುವಂತದ್ದು ಉತ್ತಮವೇ, ಆದರೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರ ಗ್ರಹ ದ್ವಾದಶ ಭಾವದಲ್ಲಿ ನೀಚವಾಗಿ ಸ್ಥಿತವಾಗಿರುವಂಥದ್ದು ಉತ್ತಮ ಅಲ್ಲ. ಹಾಗಾಗಿ ಸಣ್ಣ ಪುಟ್ಟ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ವೈದ್ಯರ ಸಲಹೆಗಳನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಪತ್ನಿಯಿಂದ ಯಾವುದೇ ವಿಚಾರವನ್ನು ಕೂಡ ನೀವು ಮುಚ್ಚಿಡಬಾರದು. ಆಯ್ತಾ? ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಹಣಕಾಸಿನ ಆಗಮನ ಆಗುತ್ತೆ, ಆದರೆ ಕಾಪಾಡಿಕೊಳ್ಳುವಂತಹ ವಿಚಾರದಲ್ಲಿ ಜೋಪಾನವಾಗಿರಬೇಕಾಗುತ್ತೆ. ಒಂದು ಸ್ವಲ್ಪ ವಂಚನೆ ಉಂಟಾಗುವುದಕ್ಕೆ ಅವಕಾಶ ಇದೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ, ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ.